ಹುಬ್ಬಳ್ಳಿ ಧಾರವಾಡದ ಜೂನ್ 15, 2025 ಧಾರವಾಡ ದೈವಿಕ್ ಅಂಬಾಟಿ ಮತ್ತು ಹುಬ್ಬಳ್ಳಿಯ ದಕ್ಷ ಎಸ್ತಾರ್ ಅವರು ಸ್ಪರ್ಧಾತ್ಮಕವಾದ ನೀಟ್ ಯುಜಿ 2025 ಪರೀಕ್ಷೆಯಲ್ಲಿ ಕ್ರಮವಾಗಿ ಏರ್ 513 ಮತ್ತು ಏರ್ 318 ರೊಂದಿಗೆ ಅಗ್ರ ಅಂಕಗಳನ್ನು ಗಳಿಸಿದ್ದಾರೆ ಎಂದು ಪರೀಕ್ಷಾ ಪೂರ್ವಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ AESL ಹೆಮ್ಮೆಯಿಂದ ಘೋಷಿಸುತ್ತದೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ ಎಂದು ಡಿ. ರವಿಕುಮಾರ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ತಿಳಿಸಿದರು. Thank you very much for being here, and I warmly welcome all of you for this great occasion of celebrating the NEET 2025 results, which are announced yesterday on 14th June. So being one of the most admired brand in the EdTech sector, Akash has been doing a wonderful job in producing the national as well as the state-wide results for more than 36 years now, and helping lakhs of children in realizing their careers and dream aspirations. By helping them, Akash has got wonderful results with producing 5 students in the national-wide All India rank 1 to 10. We have produced 5 students in the top 10, and till now, in the All India rank 1 to 100, till now we have produced more than 29 students, and we are still counting, and there are many more children whose results are yet to be received. Okay, so we would like to share this happy news with all of you. Okay, and going forward to our Hubli as well as Dharwad branch result also, we have got wonderful results this year by producing students with All India rank below 500. So on that event, we would like to congratulate our students Daksh and Daivik for their wonderful result this year. With Daksh, he has got 626 marks out of 720, and he has got the All India rank of 318. And we have another boy, Mr. Daivik. He has got 618 score out of 720, and his All India rank is 513. So on this wonderful occasion, we would like to heartily congratulate the students and also their parents for their wonderful glimpses. I would like to give you all in terms of the NEET prospects, how Akash is taking some additional care for the young aspirants who are looking at cracking the NEET 2026. As you all are aware, this year's NEET has gone to completely a different level, where the exam strategy and the difficulty level has gone back almost 10 to 12 years from now. 30 ಮಂದಿ ಕ್ರಾಸ್ ಮಾಡಿರೋದು ಬರೀ ಹುಬ್ಳಿ ಧಾರವಾಡಕ್ಕೆ ಮಾತ್ರ ಹೇಳ್ತಾ ಇರೋದು ನಾವು. ಈಗ 4,000 ಮಂದಿ ಅಂತ ಅಂದ್ರೆ ಅಕ್ರಾಸ್ ಕರ್ನಾಟಕದ ಬಗ್ಗೆ ಕೇಳಿದ್ದಕ್ಕೆ ಆ 4,000 ಮಂದಿ ಅಂತ ಹೇಳಿ 100 ರ್ಯಾಂಕ್ ಟಾಪ್ 100 ರ್ಯಾಂಕ್ ಅಲ್ಲಿ 29 ರ್ಯಾಂಕ್ ನಮ್ದಿದೆ. 29 ಜನ ನಮ್ಮ ಹುಡುಗರಿದ್ದಾರೆ ಆಕಾಶ್ ಸರ್. ಅದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತ ಅಂದ್ರೆ 1000ದಲ್ಲಿ 3 ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಇವತ್ತಿನ ಆಕ್ಚುಯಲ್ ಸಿನಾರಿಯೋ ಮೆಡಿಕಲ್ ಸೀಟ್ಸ್ ಅವೈಲಬಿಲಿಟಿ ಪ್ರಕಾರ 1000ಕ್ಕೆ ಬರೀ 3 ಜನ ಮಕ್ಕಳಿಗೆ ಮಾತ್ರ ಸೀಟ್ ಸಿಗ್ತಾ ಇರೋಂಥದ್ದು. ಅದರಲ್ಲಿ ಟಾಪ್ 100 ರ್ಯಾಂಕ್ 100ನೇ ರ್ಯಾಂಕ್ ತನಕ 29 ಜನ ಆಕಾಶ್ ಇದ್ದಾರೆ. ಟಾಪ್ 10 ರ್ಯಾಂಕ್ ಫಸ್ಟ್ ಟು 10th ರ್ಯಾಂಕ್ ಅಲ್ಲಿ 5 ಜನ ಮಕ್ಕಳು ಆಕಾಶ್ ಇದ್ದಾರೆ. ಇದು ನಮ್ಮ ರೇಷಿಯೋ. ಪ್ರತಿ ವರ್ಷ ಆಕಾಶ್ ಸಂಸ್ಥೆ ಬಂದು 22,000 ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡ್ತಾ ಇದೆ. 1,09,000 ಸೀಟ್ಸ್ ಅವೈಲಬಲ್ ಇದ್ದಿದ್ದು ಲಾಸ್ಟ್ ಇಯರ್ ತನಕ. ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಇದರಲ್ಲಿ 22,000 ಮಕ್ಕಳು ಪ್ರತಿ ವರ್ಷ ಆಕಾಶ್ ಮೆಡಿಕಲ್ ಸೀಟ್ ತಗೋತಾ ಇದ್ದಾರೆ ಆಲ್ ಓವರ್ ಇಂಡಿಯಾ. ಫೀಸ್ ಎಷ್ಟಿದೆ ಸರ್? ಸರ್ ಫೀಸ್ ನಮ್ಮಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಈಗ ಟಾಪರ್ಸ್ ಯಾರು ಇವಾಗ 600ಕ್ಕೆ 595 ಮಾರ್ಕ್ಸ್ ತಗೊಂಡ್ ಬರ್ತಾರೆ ಅವರಿಗೆ
ನಾವು ಬರೀ ರಿಜಿಸ್ಟ್ರೇಷನ್ ಅಮೌಂಟ್ ಅಂತ 20,000 ರೂಪಾಯಿ ತಗೊಂಡು ಅವರಿಗೆ ಪಾಠ ಮಾಡ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಸ್ಕಾಲರ್ಶಿಪ್ ಎಕ್ಸಾಮ್ನು ಕಂಡಕ್ಟ್ ಮಾಡ್ತೀವಿ. ನಮ್ಮ ಫೀಸು ಆ ಸ್ಕಾಲರ್ಶಿಪ್ ಎಕ್ಸಾಮ್ ಬೇಸ್ ಮೇಲೆ ನಾವು ಫೀಸ್ ತಗೋತಾ ಇದ್ದೀವಿ. ಒಂದು ಅಂದಾಜು ಅಂತ ತಗೋತೀವಿ ಅಂತ ಅಂದ್ರೆ 1 ವರ್ಷಕ್ಕೆ ನಾವು 85,000 ತಗೋತಾ ಇದೀವಿ ಸರ್. ವಿದ್ಯಾರ್ಥಿಗಳ ಬದ್ಧತೆ, ಶೈಕ್ಷಣಿಕ ಶಿಸ್ತು, ಒದಗಿಸಿದ ವಿಶ್ವದರ್ಜೆಯ ತರಬೇತಿ ಮತ್ತು ಮಾರ್ಗದರ್ಶನದಿಂದ ಬಂದ ಫಲಿತಾಂಶವು ಈ ಅಸಾಧಾರಣ ಸಾಧನೆಗೆ ಉದಾಹರಣೆಯಾಗಿದೆ. ಫಲಿತಾಂಶಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನೀಟ್ ಘೋಷಿಸಿತು. ವಿಶ್ವದ ಅತ್ಯಂತ ಸವಾಲಿನ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಅನ್ನು ನಿಭಾಯಿಸಲು ಆಕಾಂಕ್ಷಿಗಳಿಗೆ ಸಹಾಯ ಮಾಡಲು ಆಕಾಶ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ದಾಖಲಾಗಿದ್ದರು. ವಿದ್ಯಾರ್ಥಿಗಳು ತಮ್ಮ ಯಶಸ್ಸಿಗೆ ಎಇಎಸ್ಎಲ್ ಹಾಕಿದ ಬಲವಾದ ಶೈಕ್ಷಣಿಕ ಅಡಿಪಾಯ, ಅವರ ಪರಿಕಲ್ಪನಾ ಸ್ಪಷ್ಟತೆ ಮತ್ತು ಸ್ಥಿರ ಮತ್ತು ಶಿಸ್ತಿನ ಅಧ್ಯಯನ ದಿನಚರಿ ಕಾರಣ ಎಂದು ಎಇಎಸ್ಎಲ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಶ್ರೀ ಧೀರಜ್ ಕುಮಾರ್ ಮಿಶ್ರಾ ಸಾಧಕರನ್ನು ಅಭಿನಂದಿಸುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸಿಹಿ ತಿನಿಸುವ ಮೂಲಕ ಸಂತೋಷ ವ್ಯಕ್ತಪಡಿಸಿದರು. ಅಲ್ಲದೆ ಆ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮರೊಂದಿಗೆ ಹಂಚಿಕೊಂಡು ಈ ಪ್ರಯಾಣದ ಉದ್ದಕ್ಕೂ ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಾವು ಆಕಾಶ್ಗೆ ತುಂಬಾ ಕೃತಜ್ಞರಾಗಿರುತ್ತೇವೆ. ರಚನಾತ್ಮಕ ವಿಷಯ, ತಜ್ಞರ ಬೋಧನೆ ಮತ್ತು ವೈಯಕ್ತಿಕ ಮಾರ್ಗದರ್ಶನವು ಕಡಿಮೆ ಸಮಯದಲ್ಲಿ ಸಂಕೀರ್ಣ ವಿಷಯಗಳನ್ನು ಕರಗತ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿತು. ಐಸಲ್ ಇಲ್ಲದಿದ್ದರೆ ಈ ಯಶಸ್ಸು ಸಾಧ್ಯವಾಗುತ್ತಿರಲಿಲ್ಲ ಎಂದು ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಂಚಿಕೊಂಡರು. ಯಾಕಂದ್ರೆ ಸ್ಟಾರ್ಟಿಂಗು ನನ್ನ 9ನೇಗ ಒಬ್ಬನ ಓದಕ್ಕೆ ಹಾಕಿರಲಿಲ್ಲ, ಸೆಲ್ಫ್ ರೀಡಿಂಗ್ ಇರಲಿಲ್ಲ. ಮನ್ಯಾಗೆ ಎಲ್ಲರೂ ಫೋರ್ಸ್ ಮಾಡಿ ಹಂಗೆ ಓದಿಸ್ತಿತ್ತು. ಇಲ್ಲಿ ಆಕಾಶಕ್ಕೆ ಬರೋದ್ರಿಂದ ಟೀಚರ್ ಸಪೋರ್ಟ್ ಆಯ್ತು, ಓದೋದ್ರಾಗ ಇಂಟ್ರೆಸ್ಟ್ ಬಂತು, ಭಾಳ ಹೆಲ್ಪ್ ಮಾಡಾಕತ್ರು. ಡೌಟ್ಸ್ ಎಲ್ಲ ಇಲ್ಲಿ ಕೇಳ್ತಿದ್ದೆ, ಟೀಚರ್ಸಿಗೆ ಕ್ಲಾರಿಫೈ ಮಾಡ್ತಿದ್ರು. ಆಮೇಲೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಭಾಳ ಆಯ್ತು. ಅಲ್ಲಿ ಹೆಲ್ಪ್ ಹತ್ರ ಭಾಳ ಮಾಡ್ಯಾರ್ರಿ. ರ್ಯಾಂಕಿಂಗ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ರೀ, ಬಟ್ ಚಲೋ ಬಂದಿದೆ ರೀ. ಅವರ್ಸ್ ರೀ, ದಿನಕ್ಕೆ ಹಂಗೆ ಫಿಕ್ಸ್ ಏನಿರಲಿಲ್ಲ ರೀ, ಫ್ರೀ ಇದ್ದಾಗೆಲ್ಲ ಓದ್ತಿದ್ದೆ ರೀ. ಅಲ್ಲ, ಈಗ ನೀನು ಬಡ ವಿದ್ಯಾರ್ಥಿ ಎಲ್ಲಿ ಬರಲಾರ್ದಂಥ ವಿದ್ಯಾರ್ಥಿಗಳು ನೀ ಏನು ಹೇಳ್ತೀವಿ, ಅವ್ರು ಏನು ಹೇಳ್ತೀಯ? ಓಕೆ, ಅವ್ರಿಗೇನು ಹೇಳ್ತೀನಿ ಅಂದ್ರೆ ರೀ, ನೀಟ್ ಅಂದ್ರೆ ಫಸ್ಟು ಭಾಳ ದೊಡ್ಡ ಎಕ್ಸಾಮ್ ಅಂತಾರೆ ಎಲ್ಲರೂ, ಅದಕ್ಕೆ ಭಾಳ ಟೆನ್ಷನ್ ಎಲ್ಲ ತೊಗೊತಾರೆ ರೀ. ಟೆನ್ಷನ್ ತೊಗೋಬಾರ್ದು ರೀ. ಓದೋದು ಕಷ್ಟ ಐತೆ, ಹೌದು, ಆರಾಮ್ ಓದ್ಬೇಕು. ಟೆನ್ಷನ್ ತೊಗೊಂಡ್ರೆ ಅಂದ್ರೆ ಓದಕ್ಕೂ ಆಗಂಗಿಲ್ಲ, ಮುಂದೆ ಏನೂ ಮಾಡೋಕ್ಕೂ ಆಗಂಗಿಲ್ಲ. ಸೊ ಟೆನ್ಷನ್ ಇರ್ಲಾರ್ದಂಗೆ ದಿನ ಸ್ಕೂಲ್ನಾಗ ಏನು ಹೇಳಿದ್ರೆ, ಕ್ಲಾಸ್ನಾಗ ಹೇಳಿದ್ರೆ, ಇಲ್ಲ ಆಕಾಶ್ನಾಗ ಏನು ಹೇಳಿದ್ರೆ, ಜಸ್ಟ್ ಅದನ್ನು ಓದೋದು ಇಡೋದು ಅಷ್ಟ ಆರಾಮಾಗಿ ಮಾಡ್ಕೊಂತ ಹೋದ್ರೆ ಆರಾಮಾಗಿ ಆಕ್ಕದ್ರಿ. ನಾವು ಆಮೇಲೆ ಓದ್ತೀನಿ, ಈಗ ಬೇಡ, ಒಂದು ಸ್ವಲ್ಪ ದಿನ ಬೇಡ ಓದೋದು, ಹಿಂಗೆ ನಾವು ಪೋಸ್ಟ್ಪೋನ್ ಮಾಡ್ಕೊಂತ ಹೋದ್ರೆ ಮುಂದೆ ಭಾಳ ಪ್ರಾಬ್ಲಮ್ ಆಕ್ಕದ್ರಿ. ಸೊ ನಾವು ದಿನದ ಆರಾಮಾಗಿ ಓದ್ಕೊಂಡು ಇಲ್ಲಿ ಸಪೋರ್ಟಿಂದ ಎಲ್ಲ ಮಾಡಿದ್ವಿ ಅಂದ್ರೆ ಚಲೋ ಆಕ್ಕದ್ರಿ. ಸೊ ಅವ್ರಿಗೆ ಏನನ್ನೋದಂದ್ರೆ ಇದು 2 ವರ್ಷ ರೀ, 2 ವರ್ಷ 11th 12th ಮೇನ್ ಅಂತ ರೀ. 2 ವರ್ಷ ಆರಾಮಾಗಿ ಕುಂತು ಓದಿದ್ರಂದ್ರೆ ಫುಲ್ ಫೋಕಸ್ಡ್ ಆಗಿದ್ರೆ ಚಲೋ ಇದು ಬರ್ತದಂತ. ಆಲ್ಮೋಸ್ಟ್ ಸೇಮ್ ಆ್ಯಕ್ಚುಲಿ. ನಾವು ಏನೇನು ಸೆಲ್ಫ್ ಸ್ಟಡಿ ಎಲ್ಲ ಮಾಡ್ತೇವೆ, ನಾವು ಒಂದು ಲೆವೆಲ್ ಮಟ್ಟನೇ ಹೋಗ್ಬೋದು. ಸೊ ಆಕಾಶ್ ವಿಲ್ ಗಿವ್ ದಟ್ ಎಕ್ಸ್ಟ್ರಾ ಪುಷ್. ಅಂದರೆ ಇಲ್ಲಿ ಬಂದರೆ ನಮಗೆ ಗೊತ್ತಾಗುತ್ತೆ, ಲೈಕ್ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಹೆಂಗಿದ್ದಾರೆ, ರ್ಯಾಂಕಿಂಗ್ ಗೊತ್ತಾಗುತ್ತೆ, ವಿಲ್ ನೋ ವೇರ್ ವಿ ಆರ್ ಆ್ಯಕ್ಚುಲಿ ಸ್ಟ್ಯಾಂಡಿಂಗ್. ರೈಟ್, ಲೈಕ್ ಜನರಲಿ ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಸೆಲ್ಫ್ ಸ್ಟಡಿ ಮಾಡಿದ್ರೆ ಅವ್ರು ಅಷ್ಟೇ ಇರ್ತಾರೆ, ಲೈಕ್ ಇನ್ನೂ ಔಟ್ಸೈಡ್ ವರ್ಲ್ಡ್ ಗೊತ್ತಿರಂಗಿಲ್ಲ, ಬೇರೆ ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಿದ್ದಾರೆ, ನಾವು ಹೆಂಗೆ ಇಂಪ್ರೂವ್ ಆಗ್ಬೋದು, ಲೈಕ್ ಅಂಥವೆಲ್ಲ ಭಾಳ ಡೀಟೇಲ್ಸ್ ಇರುತ್ತೆ. ಸೊ ಹೊರಗೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ದಟ್ಸ್ ವಾಟ್ ಆಕಾಶ್ ಹ್ಯಾಸ್ ಗಿವೆನ್, ರೈಟ್. ಸೊ ಹಾಗೆಲ್ಲ ಎಕ್ಸ್ಪೋಜರ್ ಸಿಗುತ್ತೆ. ದೇ ಹ್ಯಾವ್ ರ್ಯಾಂಕಿಂಗ್ಸ್, ಅವ್ರದ್ದೆಲ್ಲ ಟೆಸ್ಟ್ ಸೀರೀಸ್, ಮಾಡ್ಯೂಲ್ಸ್ ಎಲ್ಲ ಇದೆ. ಸೊ ಅದರಿಂದ ಆ್ಯಕ್ಚುಲ್ ಎಕ್ಸಾಕ್ಟ್ಲಿ ಏನಾಗ್ತಿದೆ, ನಾವು ಇನ್ನೂ ಎಷ್ಟು ಮಾಡ್ಬೋದು, ಇನ್ನೂ ಎಷ್ಟು ಮಾಡಿದರೆ ರ್ಯಾಂಕಿಂಗ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ಐಡಿಯಾ ಸಿಗುತ್ತೆ. ಸೊ ಇದೆಲ್ಲ ನೋಡಿಕೊಂಡ್ರೆ ಆಕಾಶ್ ವಿಲ್ ಗಿವೆನ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಅಸ್ ಆ್ಯಕ್ಚುಲಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು.